ಹಲೋ ನಮಸ್ತೆ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿಯಲ್ಲಿ ನಮಸ್ಕಾರಗಳು. ಇವಾಗ ನಾನು 1 ಕೆ ಜಿಯಷ್ಟು ಬಟಾಟೆ ತೊಗೊಂಡಿದ್ದೀನಿ. 1 ಕೆ ಜಿಯಷ್ಟು ಬಟಾಟೆ, 2 ಉಳ್ಳಾಗಡ್ಡಿ ಮತ್ತು ಮಸಾಲ ಖಾರ, ಗರಂ ಮಸಾಲ, ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಮತ್ತು ಅರಿಶಿನ. ಇವಾಗ ಹೇಗೆ ಮಾಡೋದಂತ ಪರಾಟ ನೋಡೋಣ ಬನ್ನಿ. ಒಂದು ಕುಕ್ಕರಿಗೆ ನಾನು ಬಟಾಟೆಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆಲೂಗಡ್ಡೆನೂ ಅಂತಾರೆ ಇದಕ್ಕೆ. ನೀರು ಹಾಕೋಬೇಕು. ನೋಡಿ, ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮತ್ತು ಒಂದು ಬಾಣಲೆಗೆ ನಾನು 1 ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಕೂಡ ಮಿಕ್ಸ್ ಮಾಡ್ಕೋಬಹುದು. ನಾನು 2 ಥರ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಸಾನ್ಗಿಯನ್ನು ಹಾಕ್ತಾಯಿದ್ದೀನಿ. ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ತಾ ಹೋಗಬೇಕು. ನಾನು ಆವಾಗಲೇ ಹಸಿದಂಥ ವಿಸಿಲ್ ಹಾಕ್ತಾಯಿದ್ದೆ. ಇದು 4 ವಿಸಿಲ್ ತೊಗೋಬೇಕಾಗ್ತದೆ. ನೋಡಿ, ನಾನು ಹಿಟ್ಟು ಕಲಸಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಒಂದು 10 ನಿಮಿಷ ಇದಕ್ಕೆ ನೆನಿಲಿಕ್ಕೆ ಬಿಡಬೇಕಾಗ್ತದೆ. ಮುಚ್ಚಿಡೋಣ. ಇವಾಗ ನಾನು ವಿಸಿಲ್ ತೆಗಿತಾ ಇದ್ದೀನಿ. ಬಟಾಟೆಯನ್ನು ಕುದ್ದಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಬಟಾಟೆಯನ್ನು ಕುದ್ದಿದೆ. ಇವಾಗ ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನಿಂದ 2 ಸ್ಪೂನಷ್ಟು. ನಾನು ಈರುಳ್ಳಿ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಹಾಗೇನೂ ಮಾಡ್ಬೋದು. ನಾನು ಮಾತ್ರ ಒಗ್ಗರಣೆ ಹಾಕಿ ಮಾಡ್ತೀನಿ, ಯಾಕಂದರೆ ಹಸಿ ಸ್ಮೆಲ್ಲು ಬರಬಾರ್ದಂತಾರೆ ಮನೆಯಲ್ಲಿ. ಅದಕ್ಕಾಗಿ ಇದು ಹಾಗೆ ಮಾಡಿದರೂ ಪರಾಟ ಭಾಳ ಚೆನ್ನಾಗಿ ಆಗ್ತದೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಉಪ್ಪು. ನೀವು ಸ್ವಲ್ಪ ಆಗಿ ಉಪ್ಪನ್ನು ಹಾಕ್ಕೋಬೇಕು, ಯಾಕಂದರೆ ಭಾಳ ಸಲ ಉಪ್ಪನ್ನು ಹಾಕಬೇಕಾಗ್ತದೆ. ಅದಕ್ಕಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಹಾಕಿದ್ದೀನಿ. ಅರಿಶಿನ. ನಾವು ಹಸಿ ಖಾರನೂ ಹಾಕಿ ಮಾಡ್ಬೋದು. ನಮ್ಮ ಮನೆಯಲ್ಲಿ ಕೆಂಪು ಖಾರ ಬಿಡ್ತಾರಂತ ಕೆಂಪು ಖಾರ ಹಾಕಿದ್ದೀನಿ. ನೋಡಿ, ಕೆಂಪು ಖಾರ ಹಾಕಿದ್ದೀನಿ, ಮಸಾಲೆ ಖಾರ ಮತ್ತು ಗರಂ ಮಸಾಲ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಆವಾಗಲೇ ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಒಂದೊಂದಾಗಿ ಬಟಾಟೆನೂ ಇಡ್ತಾ ಹೋಗೋಣ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಲಿ ಕೊಡ್ಬೋದು. ಮನೆಯಲ್ಲಿ ಮಕ್ಕಳು ಚಪಾತಿ ತಿನ್ನೋದಿಲ್ಲ ಅಂದರೆ ಹೀಗೆ ಮಾಡಿಕೊಟ್ರೆ ಚಪಾತಿ ಪಲ್ಯ ಮಸ್ತಾಗಿ ಮಕ್ಕಳು ತಿಂತಾರೆ. ಈಗ ಮ್ಯಾಶರಿಂದ ಮ್ಯಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗ್ತದೆ, ಇಲ್ಲಾಂದರೆ ಲಟ್ಟಿಸ್ಲಿಕ್ಕೆ ಬರೋದಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಸ್ವಲ್ಪ ಪುರೆಯಿಂದ ಜಾಸ್ತಿ ಆಗುವಷ್ಟು ಉಳ್ಳೆ ತೊಗೊಂಡಿದ್ದೀನಿ. ಹಿಟ್ಟು ಮಸ್ತಾಗಿ ನೆಂದಿದೆ ಹಿಟ್ಟು. ಇವಾಗ ಇದು ನಾನು ಮಾಡಿಟ್ಟಿದ್ದಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ.
ನಾವು ಹೋಳಿಗೆಗೆ ಹೇಗೆ ಸ್ಟಫಿಂಗ್ ಮಾಡ್ತೇವಲ್ಲ ಹಾಗೆ ಸ್ಟಫಿಂಗ್ ಮಾಡ್ಕೋಬೇಕಾಗ್ತದೆ. ಇದು ಚೆನ್ನಾಗಿ ಹೀಗೆ ಬಾಯಿ ಮುಚ್ಚಬೇಕಾಗ್ತದೆ. ಅದ್ರದ್ದು ಸ್ಟಫಿಂಗ್ ಚೆನ್ನಾಗಿ ಮಾಡಿದರೆ ನಾವು ಪರಾಠ ಒಡೆಯೋದಿಲ್ಲ. ನಾನು ಒಂದು 4 ಮಾಡಿಡ್ತಾ ಇದ್ದೀನಿ ನೋಡಿ. ನಾನು 4 ಮಾಡಿಟ್ಟಿದ್ದೆ. ಇವಾಗ ಒಂದೊಂದಾಗಿ ಸ್ವಲ್ಪ ಇದು ಹೋಳಿಗೆ ಸೀಟಿಗೆ ನಾನು ಎಣ್ಣೆ ಹಚ್ತಾ ಇದ್ದೀನಿ. ಸ್ವಲ್ಪ ಹಗುರವಾಗಿ ಸ್ವಲ್ಪ ಲಟ್ಟಿಸ್ಕೋಬೇಕಾಗ್ತದೆ. ನಾನು ತವಾ ಇಟ್ಟಿದ್ದೀನಿ, ಅದು ಬಿಸಿಯಾಗಿದೆ. ಇವಾಗ ಎಣ್ಣೆಯನ್ನು ಹಾಕಿ ಪ್ಯಾನಿಗೆ ಎಣ್ಣೆಯನ್ನು ಹಾಕಿ ನೀವು ದೋಸೆ ಹಂಚು ತೊಗೋಬೋದು, ಇಲ್ಲಾಂದರೆ ಯಾವುದಾದ್ರೂ ನಿಮ್ಮ ಮನೆಯಲ್ಲಿದ್ದಂಥ ಹಂಚು ತೊಗೋಬೋದು. ನಾನು ದೋಸೆ ಹಂಚು ತೊಗೊಂಡಿದ್ದೀನಿ ನೋಡಿ. ಹೀಗೆ ಹಾಕಬೇಕು. 2 ನಿಮಿಷದ ಕಾಲ ಬಿಡಬೇಕು ಅದಕ್ಕೆ. ಇವಾಗ ಹೊಳಿಸಿ ಮತ್ತೆ ಬೇಯಿಸ್ಕೋಬೇಕು. ಇದು ಭಾಳ ರುಚಿಕರವಾದ ಬಟಾಟೋ ಪರಾಟ ರೆಡಿ ಆಗ್ತದೆ. ನಮ್ಮಲ್ಲೇ ಆಲೂ ಪರಾಟ ಅಂತಾರೆ. ಇವಾಗ ನಾನು ಒಂದು 4 ಮಾಡಿಟ್ಟಿದ್ದೀನಿ. ಮಾಡೋಣ ಮಕ್ಕಳಿಗೆ ನೋಡಿ. ನಾನು ಮೆಣಸಿನ್ಕಾಯಿ, ಮೊಸರು, ಉಪ್ಪಿನಕಾಯಿ, 4 ಪರಾಟ ಇದು ಹಾಕಿ ಕೊಡ್ತಾಯಿದ್ದೀನಿ. ಭಾಳ ರುಚಿಕರವಾದಂಥ ಪರಾಟ ಇದು, ಮತ್ತು ಸಾಫ್ಟ್ ಕೂಡ ಆಗ್ತದೆ. ಬಿಸಿ ಬಿಸಿ ಮೊಸರು ಜೋಡಿ, ತಣ್ಣಗಿರೋ ಮೊಸರು ಜೋಡಿ ತಿನ್ಬೋದು ನೋಡಿ. ಎಷ್ಟು ಸಾಫ್ಟ್ ಆಗಿದೆ, ಎಕ್ದಮ್ ಸಾಫ್ಟ್ ಆಗ್ತದೆ. ನೀವು ಮನೆಯಲ್ಲಿ ಮಾಡಿಕೊಂಡು ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತು ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು.